ವಿಡಿಯೋಗೆ ನೀವು ನೋಡ್ತಿದ್ದೀರಾ ಫ್ರೋಜನ್ ಗೇಮಿಂಗ್ ಅಫಿಷಿಯಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಬರ್ತಿರೋಂಥ 9th ಆನಿವರ್ಸರಿ ಇವೆಂಟ್ನ ಯಾವ ಥರ ಕಂಪ್ಲೀಟ್ ಮಾಡಬೇಕು, ಅದರಲ್ಲಿರೋ ಇಂಟರ್ಫೇಸ್ ಯಾವ ಥರ ಇರುತ್ತೆ, ಮತ್ತು ರಿವಾರ್ಡ್ಸ್ನ ಹೆಂಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಮ್ಮ ಗೇಮಲ್ಲಿ ಏನೇನು ಚೇಂಜಸ್ ಆಗಿದೆ, ಮ್ಯಾಪಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ತೋರಿಸ್ತೀನಿ. ನಾಳೆ ನೀವು ಗೇಮ್ ಅಪ್ಡೇಟ್ ಮಾಡಿಬಿಟ್ಟು ಓಪನ್ ಮಾಡಿದ ತಕ್ಷಣ ನಿಮಗೆ ಆನಿವರ್ಸರಿ ರಿಂಗ್ ಇವೆಂಟ್ ನೋಡೋಕ್ಕೆ ಸಿಗುತ್ತೆ. ನಿಮಗೆ ಈ ಇವೆಂಟಲ್ಲಿ ನೀವು ಈ 2 ಬಂಡಲ್ಸ್ನ ಯೂನಿವರ್ಸಲ್ ರಿಂಗ್ ಇವೆಂಟ್ ಥರನೇ ತಗೋಬೋದು. ನೀವು ನೋಡ್ಬೋದು, ಸ್ವಲ್ಪ ಇವೆಂಟ್ನ ಚೇಂಜ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ, ಆದರೆ ಯೂನಿವರ್ಸಲ್ ರಿಂಗ್ ಇವೆಂಟೇ ಇದು. ಇದ್ರ ಬಗ್ಗೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಮತ್ತು ಇದರಲ್ಲಿ ಸ್ಟಾರ್ಟಿಂಗ್ 2 ಸ್ಪಿನ್ ಇರುತ್ತಲ್ಲ, ಅದು ನಿಮಗೆ 9 ಡೈಮಂಡ್ಗೆ ಮಾಡೋಕ್ಕೆ ಸಿಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದರೆ ರಶ್ ಬೋರ್ಡ್ ಅಂತ ಒಂದು ಹೊಸ ಇವೆಂಟ್ ಬರ್ತಾ ಇದೆ. ಇದು ನಮಗೆ ಲಕ್ ರಾಯಲ್ ಇವೆಂಟ್ ಥರನೇ ಸುಮ್ಮನೆ ಸ್ಪಿನ್ ಮಾಡೋದು. ಈ ಇವೆಂಟಲ್ಲಿ ನಮಗೆ ಒಂದು ಬಂಡಲ್ ನೋಡ್ತಿದ್ದೀರಲ್ಲ, ಈ ಬಂಡಲು, ಈ ಟೂತ್ ಪೇಸ್ಟ್ ಬಂಡಲು, ಇದು ನಮಗೆ ಫ್ರೀಯಾಗಿ ಸಿಗೋಂಥ ಚಾನ್ಸ್ ಇದೆ. ಈ ಬಂಡಲು ತುಂಬ ಫೇಮಸ್ ಆಗಿತ್ತು. ಈ ಬಂಡಲು ಇದೇನಕ್ಕೆ ನಮಗೆ ಫ್ರೀಯಾಗಿ ಸಿಗೋಂಥ ಚಾನ್ಸ್ ಇದೆ ಅಂತ ಹೇಳ್ತಿದ್ದೀನಿ ಅಂದರೆ, ಫಸ್ಟ್ ಟೈಮ್ ನಮಗೆ ರಶ್ ಬೋರ್ಡ್ ಇವೆಂಟ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇದು ನಮಗೆ ಫ್ರೀಯಾಗಿ ಸಿಗೋಂಥ ಚಾನ್ಸ್ ಇದೆ. ಫಸ್ಟ್ ರಶ್ ಬೋರ್ಡ್ ಇವೆಂಟ್ ಅಲ್ವಾ ಇದು, ಅದಕ್ಕೋಸ್ಕರ. ಅದಾದಮೇಲೆ ಇನ್ನೂ ಬೇರೆ ಬೇರೆ ರಿವಾರ್ಡ್ಸ್ ಇರೋ ಅಂಥ ರಶ್ ಬೋರ್ಡ್ ಎಲ್ಲ ಬರುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ರಶ್ ಬೋರ್ಡ್ ಇವೆಂಟಲ್ಲೇ ಬರೋ ಅಂಥ ಬಂಡಲ್ಸು. ಇದೆಲ್ಲ ಲೆಜೆಂಡ್ರಿ ಬಂಡಲ್ಗಳಾಗಿರುತ್ತೆ. ಈ ರಶ್ ಬೋರ್ಡ್ ಇವೆಂಟ್ ಬರಲಿ, ಅವಾಗ ನಾನು ನಿಮಗೆ ವೀಡಿಯೋ ಮಾಡ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದು ವರ್ಕ್ ಆಗುತ್ತೆ, ಮತ್ತು ಇದರಲ್ಲಿ ಏನಾದರೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ ಅಂತ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಇದಾದಮೇಲೆ ನೆಕ್ಸ್ಟ್ ಅಪ್ಡೇಟ್ ಡೈರೆಕ್ಟಾಗಿ ಆನಿವರ್ಸರಿ ಅಪ್ಡೇಟ್ಗೆ ಹೋಗೋಣ. ಆನಿವರ್ಸರಿ ಇವೆಂಟ್ ಇಂಟರ್ಫೇಸ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೀವು ಆನಿವರ್ಸರಿದು ಕೌಂಟ್ ಡೌನ್ನ ನೋಡ್ತಾ ಇರ್ಬೋದು. ನಾಳೆ ನಿಮಗೆ ಈ ಕೌಂಟ್ ಡೌನ್ ಮುಗಿದೋಗಿರುತ್ತೆ. ಈ ಕೌಂಟ್ ಡೌನ್ ಮುಗಿದ್ಮೇಲೆ ನಮಗೆ ಡೈರೆಕ್ಟಾಗಿ ಒಂದು ಪೋರ್ಟಲ್ ಥರ ಓಪನ್ ಆಗುತ್ತೆ. ಈ ಪೋರ್ಟಲಿಂದ ನಾವು ಹೋಗ್ಬಿಟ್ಟು ಒಂದು ಲಾಬಿ ಕಾಣಿಸುತ್ತೆ ನಿಮಗೆ, 9th ಆನಿವರ್ಸರಿ ಲಾಬಿನ ನಾವು ಮಾಡೋದೆಲ್ಲ ಇವೆಂಟು. ಇಲ್ಲಿ ನಿಮಗೆ ಕ್ರಿಸ್ಟಲ್ಸ್ಗಳು ಕಾಣಿಸ್ತಿದೆಯಲ್ಲ, ಇದೆಲ್ಲ ನಿಮಗೆ ಡೈಲಿ ಟಾಸ್ಕ್ ಮಾಡ್ಬಿಟ್ಟು ಈ ಕ್ರಿಸ್ಟಲ್ಸ್ಗಳನ್ನ ತಗೋಬೇಕಾಗುತ್ತೆ. ಈ ಕ್ರಿಸ್ಟಲಿಂದ ನೀವು ಅಲ್ಲಿ ಸೆಲೆಬ್ರೇಟ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ನಿಮಗೆ ಒಂದ್ಸಲಿ ಸೆಲೆಬ್ರೇಟ್ ಮಾಡೋಕ್ಕೆ ಫ್ರೀಯಾಗೆ ಕೊಡ್ತಾರೆ ಆಪ್ಷನ್ನು. ಇಲ್ಲಿ ಸೆಲೆಬ್ರೇಟ್ ಅಂತ ಇದೆಯಲ್ಲ, ಈ ಸೆಲೆಬ್ರೇಟ್ ಮೇಲೆ ಒತ್ತೋದ್ರೆ ನಿಮಗೆ ಒಂದ್ಸಲಿ ಇವೆಂಟ್ ಕಂಪ್ಲೀಟ್ ಆಗುತ್ತೆ. ಈ ಥರನೇ ನೀವು ಇವೆಂಟ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅವಾಗ ನಿಮಗೆ ರಿವಾರ್ಡ್ಸ್ಗಳು ಸಿಗುತ್ತೆ. ಈ ಥರ ಆನಿಮೇಷನ್ ಬಂದ್ಬಿಟ್ಟು ನಿಮಗೆ ಕಂಗ್ರ್ಯಾಚುಲೇಷನ್ ಅಂತ ಫಸ್ಟ್ ರಿವಾರ್ಡ್ ನಿಮಗೆ ಸಿಗುತ್ತೆ. ಇದೇ ಥರ ನೀವು ಈ ಕ್ರಿಸ್ಟಲ್ಸ್ ಯೂಸ್ ಮಾಡ್ಕೊಂಡೆ ಸೆಲೆಬ್ರೇಟ್ ಮಾಡಬೇಕು. ಇದಾದ್ಮೇಲೆ ಡೈಲಿ ಚೆಕ್ ಇನ್ ಮಾಡಬೇಕಾಗುತ್ತೆ. ಈ ಇವೆಂಟಲ್ಲಿ ನಿಮಗೆ ಬ್ಯಾಗ್ ಫ್ರೀಯಾಗಿ ಸಿಗುತ್ತೆ. ಫಸ್ಟ್ ನೀವು ನೋಡ್ಬೋದು, ಒಂದಿನ ಚೆಕ್ ಇನ್ ಆದರೆ ಈ ಥರ ಒಂದು ಪೋಸ್ ಸಿಗುತ್ತೆ ನಿಮಗೆ. ಈ ಪೋಸ್ ಇಟ್ಕೊಂಡೇನಿಲ್ಲ, ವೇಸ್ಟು. ಅದಾದಮೇಲೆ 2ನೇ ದಿನ ನೀವೇನಾದ್ರು ಚೆಕ್ ಇನ್ ಆದರೆ ನಿಮಗೆ ಈ G18 ಸ್ಕಿನ್ ಸಿಗುತ್ತೆ. ಇದೇ ಥರ ನೀವು ಚೆಕ್ ಇನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. 3ನೇ ದಿನ ನೀವು ನೋಡ್ಬೋದು, ಗೋಲ್ಡ್ ವಾಲ್ಟ್ ವೋಚರ್ ಸಿಗ್ತಾ ಇದೆ ನಿಮಗೆ. ಈ ಗೋಲ್ಡ್ ವಾಲ್ಟ್ ವೋಚರ್ ಬಗ್ಗೆ ಗೊತ್ತಿಲ್ಲ ಅಂದರೆ ನಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಹೋಗ್ಬಿಟ್ಟು ನೋಡ್ಕೊಬನ್ನಿ. ಅದಾದಮೇಲೆ ನಿಮಗೆ ಮುಂದೆ ಹೋಗ್ತಾ ಅದೇ ಥರ ನಿಮಗೆ ಪ್ಲಾಂಟ್ ಮಾಡೋಕೆ ಆಪ್ಷನ್ ಇರುತ್ತಲ್ಲ, ಅದು ಸಿಗುತ್ತೆ ನಿಮಗೆ, ಪ್ಲಾಂಟಿಂಗ್ ಟ್ರೀ. ಅದಾದಮೇಲೆ ನಿಮಗೆ ಇನ್ನೊಂದಷ್ಟು G18 ಸ್ಕಿನ್ಗಳೇ ಕೊಡ್ತಾರೆ. ಇದು ಪರ್ಮನೆಂಟೇ ಸಿಗುತ್ತೆ ಅನಿಸುತ್ತೆ ನಮಗೆ G18 ಸ್ಕಿನ್ನು. ಇದೇ ಥರ ನೀವು 20 ದಿನ ಚೆಕ್ ಇನ್ ಮಾಡಬೇಕಾಗುತ್ತೆ. 20 ದಿನ ನೀವು ಚೆಕ್ ಇನ್ ಮಾಡಿದ್ರೆ ನಿಮಗೆ ಲೆವೆಲ್ 999 ಅನ್ನೋ ಒಂದು ಬ್ಯಾಡ್ಜ್ ಸಿಗುತ್ತೆ. ಇದಾದಮೇಲೆ ಫೈನಲ್ ಆಗಿ ನಿಮಗೆ ಬ್ಯಾಕ್ ಪ್ಯಾಕ್ ಸ್ಕಿನ್ ಸಿಗುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥರದ ಬ್ಯಾಕ್ ಪ್ಯಾಕ್ ಸ್ಕಿನ್ನು ನಿಮಗೆ ಸಿಗೋದು. ಇದೇ ಥರ ನಿಮಗೆ ಡೈಲಿ ಚೆಕ್ ಇನ್ ಮಾಡ್ತಾ ಇದ್ರೆ ದಿನ ಒಂದೊಂದು ರಿವಾರ್ಡ್ಗಳು ಸಿಗ್ತಾ ಹೋಗುತ್ತೆ. ಈ ಇವೆಂಟ್ ನಮಗೆ 1 ತಿಂಗಳು ಅಂದರೆ 24 ಜುಲೈ ತನಕ ನಡೆಯುತ್ತೆ. ನೀವು 20 ದಿನ ಲಾಗಿನ್ ಆಗಬೇಕು. ಒಂದಿನ ಮಿಸ್ ಮಾಡದೆ ಲಾಗಿನ್ ಆಗಿ ಟ್ರೈ ಮಾಡಿ. ಅದಕ್ಕೆ ನಮಗೆ ಬ್ಯಾನರಲ್ಲಿ ತೋರಿಸಿರೋ ಹಂಗೆ ಮೇಲ್ ಬಂಡಲು ಮತ್ತು ಗಾಡಿ ಸ್ಕಿನ್ ಅಂದರೆ ಸ್ಪೋರ್ಟ್ಸ್ ಕಾರ್ದು ಸ್ಕಿನ್ ಇದೆಯಲ್ಲ, ಇವೆರಡು ನಮಗೆ ಡೈಲಿ ಟಾಸ್ಕ್ ಮಾಡೋದ್ರಿಂದ ಸಿಗಲ್ಲ. ನಮಗೆ ಇಲ್ಲಿ ಇವೆಂಟ್ ಇದೆ ನೋಡಿ, ಸೆಲೆಬ್ರೇಟ್ ಇವೆಂಟ್ಗೋಸ್ಕರ ನೀವು ಈ ಕ್ರಿಸ್ಟಲ್ಸ್ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ದಿನ ಆಡ್ಬಿಟ್ಟು ಮಾಮೂಲಿ ಮಿಷನ್ಗಳನ್ನ ಮಾಡ್ಬಿಟ್ಟು ಕ್ರಿಸ್ಟಲ್ಸ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ಸ್ಪಿನ್ ಮಾಡಬೇಕಾಗುತ್ತೆ. ಒಂದೊಂದು ಮೈಲ್ ಸ್ಟೋನ್ ಥರ ಕೊಟ್ಟಿರ್ತಾರೆ. ಮೈಲ್ ಸ್ಟೋನ್ ಅಚೀವ್ ಮಾಡಿದ್ರೆ ನಿಮಗೆ ಈ ಥರ ನಿಮ್ಮ ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದ್ಬಿಟ್ಟು ನಿಮಗೆ ಆ ರಿವಾರ್ಡ್ ಸಿಗುತ್ತೆ. ಇದೇ ಥರ ನಮಗೆ ಮೇಲ್ ಬಂಡಲ್ ಇದೆಯಲ್ಲ, ಅದು ಮತ್ತು ಗಾಡಿ ಸ್ಕಿನ್ನು 2 ಬಂಡಲು ನಮಗೆ ಇಲ್ಲೇ ಸಿಗುತ್ತೆ. ಇದಾದ್ಮೇಲೆ ಪ್ಯಾನು ಮತ್ತು ಪ್ಯಾರಾಶೂಟ್ ಸ್ಕಿನ್ನು ಯಾವ ಇವೆಂಟಲ್ಲಿ ಬರುತ್ತೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ, ನೋಡಬೇಕು. ನಾಳೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಇವೆಂಟಲ್ಲಿ ಬಂದಿದೆ ಅಂತ. ಇದಾದಮೇಲೆ ತುಂಬ ಜನ ಕೇಳ್ತಿದ್ದು ಏನಂದರೆ ಮ್ಯಾಜಿಕ್ ಕ್ಯೂಬ್ ಫ್ರೀಯಾಗಿ ಸಿಗಲ್ವಾ ಅಂತ. ಪ್ರತಿ ಸಲ ನಮಗೆ ಈ ಆ್ಯನಿವರ್ಸರಿ ಇವೆಂಟಲ್ಲೂ ಮ್ಯಾಜಿಕ್ ಕ್ಯೂಬು ಫ್ರೀಯಾಗಿ 100% ಕೊಟ್ಟೇ ಕೊಡ್ತಾರೆ. ಅದೇ ಥರ ಈ ಸಲ ನಮಗೆ ಯಾವುದೇ ಥರ ಬ್ಯಾನರ್ನ ಬಿಟ್ಟಿಲ್ಲ ಮತ್ತು ಯಾವುದೇ ಲೀಕ್ಸು ಬಂದಿಲ್ಲ. ಯಾವುದೇ ಥರ ಬ್ಯಾನರ್ ಬಂದಿಲ್ಲ ಅಂದ್ರೂ 99% ನಮಗೆ ಮ್ಯಾಜಿಕ್ ಕ್ಯೂಬ್ನ ಫ್ರೀಯಾಗಿ ಕೊಡಲೇಬೇಕು ಅವರು. ಇಲ್ಲಿ ನಮಗೆ 7th ಆನಿವರ್ಸರಿ ಯಾವ ಥರ 77 ಮಿನಿಟ್ಸ್ ಆಡಿ ಅಂತ ಕೊಟ್ಟಿದ್ರು, ಅದೇ ಥರ 99 ಮಿನಿಟ್ಸ್ ಆಡಿ ಅಂತ ನಮಗೆ ಮಿಷನ್ ಕೊಟ್ಬಿಟ್ಟು ಫ್ರೀಯಾಗಿ ಮ್ಯಾಜಿಕ್ ಕ್ಯೂಬ್ ಕೊಡೋಂಥ ಚಾನ್ಸ್ ಇದೆ. ನೋಡೋಣ ಯಾವ ಇವೆಂಟಲ್ಲಿ ನಮಗೆ ಮ್ಯಾಜಿಕ್ ಕ್ಯೂಬ್ ಕೊಡ್ತಾರೆ ಅಂತ. ಇದನ್ನೂ ಕನ್ಫರ್ಮ್ ಆಗಿಲ್ಲ, ಆದರೆ ಮ್ಯಾಜಿಕ್ ಕ್ಯೂಬ್ ಬರೋದು 99% ಕನ್ಫರ್ಮೇ. ಇದಾದ್ಮೇಲೆ ಮ್ಯಾಪಲ್ಲಿ ಏನೇನು ಚೇಂಜಸ್ ಅಂತ ನೋಡೋದಾದರೆ ನಮಗೆ ಆಲ್ರೆಡಿ ಗೊತ್ತಿರೋ ಹಂಗೆ ನಮಗೆ ಇವಾಗ ಫುಟ್ಬಾಲ್ ಸ್ಟೇಡಿಯಂ ಅಂದರೆ ಫ್ಯಾಕ್ಟ್ರಿಯಲ್ ಜಾಗದಲ್ಲಿ ಫುಟ್ಬಾಲ್ ಸ್ಟೇಡಿಯಂ ಮಾಡಿದ್ದಾರೆ. ಅದನ್ನ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡಿಬಿಟ್ಟು 9th ಆನಿವರ್ಸರಿ ಫುಟ್ಬಾಲ್ ಸ್ಟೇಡಿಯಂ ಮಾಡ್ತಾರೆ. ಅದಾದಮೇಲೆ ಇನ್ ಮ್ಯಾಚ್ ಕ್ವೆಸ್ಟ್ಗಳು ಬರುತ್ತೆ. ಇದರಲ್ಲಿ ನೀವು ಒಂದಷ್ಟು ಇವೆಂಟ್ಗಳು ಮ್ಯಾಪ್ ಒಳಗಡೆ ಮಾಡಬೇಕಾಗುತ್ತೆ. ಇದರಲ್ಲಿ ನೀವು ಕಾಯಿನ್ಸ್ ಕಲೆಕ್ಟ್ ಮಾಡೋದು ಮತ್ತು ಅಲ್ಲಿ ಹೋಗ್ಬಿಟ್ಟು ಟೀಮ್ಮೇಟ್ನ ರಿವೈವ್ ಮಾಡೋದು, ಇದೆಲ್ಲ ಆ್ಯನಿಮೇಷನ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಮತ್ತು ನಿಮಗೆ ಇಲ್ಲಿ ವೆಂಡಿಂಗ್ ಮಷೀನಲ್ಲೂ ಈವೆಂಟ್ಗಳನ್ನ ಕಂಪ್ಲೀಟ್ ಮಾಡೋ ಅಂಥ ಚಾನ್ಸ್ ಕೊಟ್ಟಿರ್ತಾರೆ ನಿಮಗೆ ಇನ್ ಮ್ಯಾಚ್ ಕ್ವೆಸ್ಟ್ನ.
ಅದಾದಮೇಲೆ ಇನ್ನೊಂದು ಮೇಯ್ನ್ ಅಪ್ಡೇಟ್ ಏನಪ್ಪ ಅಂದರೆ ರಿವೈವ್ ಮಾಡೋದು ಇನ್ನೂ ಈಸಿ ಆಗೋಗಿದೆ. ಏನಕ್ಕೆ ನಿಮ್ಮ ಟೀಮ್ ಮೇಟ್ಸ್ ಹತ್ತಿರೋ ಅಂತ ಲೂಟ್ ಬಾಕ್ಸ್ ಹತ್ರ ಹೋಗ್ಬಿಟ್ಟು ರಿವೈವ್ ಬಟನ್ ಒತ್ತಿದ್ರೆ ಅಲ್ಲೇ ರಿವೈವ್ ಆಗ್ಬಿಟ್ಟು ಅಲ್ಲೇ ಎದ್ದು ಬರ್ತಾರೆ ನಿಮ್ಮ ಟೀಮ್ ಮೇಟು. ಆ ಥರದೊಂದು ಫೀಚರ್ನ ತಗೋಬರ್ತಾ ಇದ್ದಾರೆ. ಇದು ನಿಮಗೆ ಲಿಮಿಟೆಡ್ ಟೈಮಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಒಂದ್ಸಲಿ ಅಥವಾ 2 ಸಲ ಮಾತ್ರ ಮಾಡ್ಬೋದು ನೀವು ಇದನ್ನು. ಎಷ್ಟು ಸಲ ಅಂತ ಅವ್ರು ಗರೇನಾದವರು ಸ್ಪೆಸಿಫೈ ಮಾಡ್ತಾರೆ ಅಥವಾ ನಾಳೆ ಗೊತ್ತಾಗುತ್ತೆ ನಮಗೆ. ಆಮೇಲೆ ಇನ್ನೊಂದು ಡ್ಯಾನ್ಸಿಂಗ್ ಗ್ರೆನೇಡ್ ಅಂತ ತಗೊಬಂದಿದ್ದಾರೆ. ಗ್ರೆನೇಡ್ ಎಸ್ಬಿಟ್ಟು ಒಂದಷ್ಟು ಜಾಗ ಇರುತ್ತೆ, ಆ ಏರಿಯಾದಲ್ಲಿ ಇದ್ರೆ ನೀವು ಡ್ಯಾನ್ಸ್ ಆಡ್ತಿರ್ತೀರಾ ಮತ್ತು ನಿಮಗೆ ಕಾಯಿನ್ಸ್ ಜನರೇಟ್ ಮಾಡ್ತಿರ್ತೀರಾ. ಈ ಥರದೊಂದು ಡ್ಯಾನ್ಸಿಂಗ್ ಗ್ರೆನೇಡ್ನ ತಗೊಬಂದಿದ್ದಾರೆ. ಇದಿಷ್ಟು ನಿಮಗೆ ನಾಳೆ ನೋಡೋಕೆ ಸಿಗುತ್ತೆ ಗೇಮಲ್ಲಿ. ನಾಳೆ 9th anniversary ಸ್ಟಾರ್ಟ್ ಆಗ್ತಿದೆ. ನಿಮಗೆ ಇವೆಂಟ್ ಎಲ್ಲ ನೋಡೋಕೆ ಸಿಗುತ್ತೆ ನಾಳೆ. ಮತ್ತು ತುಂಬ ಜನ ಕೇಳ್ತಿದ್ದು ಫ್ರೀಯಾಗಿ ಫಿಶ್ ಸ್ಕಿನ್ ಸಿಗುತ್ತಾ ಅಂತ. ಫ್ರೀಯಾಗಿ ಫಿಶ್ ಸ್ಕಿನ್ ಸಿಗಲ್ಲ. ಇದು ಸೇಮ್ ನಮಗೆ ವರ್ಲ್ಡ್ ಪಿಕ್ ರಿಟರ್ನ್ ಆಗುತ್ತೆ ಅಂತ ಫೇಕ್ ನ್ಯೂಸ್ ಹರಡ್ಸಿದ್ರಲ್ಲ ಅದೇ ಥರನೇ ಫ್ರೀಯಾಗಿ ಯಾವುದು ಫಿಶ್ ಸ್ಕಿನ್ ಸಿಗಲ್ಲ. ಆಮೇಲೆ ಲಾಲ್ ಎಮೌಂಟ್ ರಿಟರ್ನ್ ಆಗುತ್ತಾ ಅಂತ ಇದ್ರ ಬಗ್ಗೆ ಯಾವುದೇ ಥರ ಲೀಕು ಇಲ್ಲ ಮತ್ತು ಅಪ್ಡೇಟು ಇಲ್ಲ. ಆದರೆ ಲಾಲ್ ಎಮೌಂಟ್ದು ಒಂದು ವಾಯ್ಸ್ ಪ್ಯಾಕ್ ಬರೋಂಥ ಚಾನ್ಸ್ ಇದೆ. ಕಾದ್ ನೋಡೋಣ ನಮಗೆ ಲಾಲ್ ಎಮೌಂಟು ಬರುತ್ತೋ ಇಲ್ವೋ ಅದ್ರ ಜೊತೆಗೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಅವರು 9th anniversary ಬಗ್ಗೆ ಎಲ್ಲ ಡೀಟೇಲ್ಸ್ನು ತಿಳ್ಕೊಳ್ಳಿ. ಮತ್ತು ಚಾನಲ್ಗೆ ಏನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವುದೇ ಥರ ಡೌಟ್ಸ್